Hi friends, welcome back to the channel Sri Sahi Creations. ಬಿಗಿನರ್ಸ್ ಬೇಸಿಕ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವತ್ತು ನಾನು ಕ್ಲಾಸ್ 6ನಲ್ಲಿ ನಿಮಗೆ ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಆರ್ಚನ್ನ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀಡಲ್ ಬಂದು 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗೆ 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆಗೆ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಪರ್ಫೆಕ್ಟಾಗಿ ಆರ್ಚನ್ನ ಯಾವ ಥರ ಮಾಡಬೇಕಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರಿ, ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ರೌಂಡ್ ಬೀಡ್ಸ್ ಹಾಗೆ ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಮೊದಲು 6 ಎಳೆ ದಾರನ ಗಂಟು ಹಾಕಿರ್ತೀವಲ್ಲ ಅದನ್ನು ಈ ಥರ ಎಡಗೈ ಬೆರಳಿಗೆ ಈ ಥರ ಸುತ್ಕೋಬೇಕು. ಅದಾದಮೇಲೆ ನೀಡಲ್ನ ಈ ಥರ ಇಟ್ಕೋಬೇಕು. ಪೆನ್ ಇಟ್ಕೋತೀವಲ್ಲ ಆ ಥರ ಇಟ್ಕೊಳ್ಳಿ. ಇದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡಬೇಕು. ಹಿಂದ್ಗಡೆ 6 ಎಳೆ ದಾರನ ಈ ಥರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತರಬೇಕು. ತಂದು ಈ ದಾರನ ಒಳಗಡೆ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಮತ್ತು ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡೋದು, ಚೈನ್ ಮಾಡೋದು, ಹಾಗೆ ಡಬಲ್ ಕ್ರೋಶ ಕಂಬ, ತ್ರಿಬಲ್ ಕ್ರೋಶ ಕಂಬ, ಹಾಗೆ ಬಿಗ್ ಬೀಡು, ಸ್ಮಾಲ್ ಬೀಡು ಇದೆಲ್ಲ ಯಾವ ಥರ ಹಾಕ್ಕೋಬೇಕು ಅಂತ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಸ್ನಲ್ಲಿ ತೋರಿಸಿದ್ದೀನಿ. ಇವತ್ತು ಪರ್ಫೆಕ್ಟಾಗಿ ನಿಮಗೆ ಆರ್ಚ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. 2 ಸಾರಿ ಲಾಕ್ ಮಾಡ್ಕೊಂಡ್ಮೇಲೆ ಈ ಥ್ರೆಡ್ನ ನಾನು ಮೇಲ್ ಮಾಡ್ಕೊಂಡಿದ್ದೀನಿ. ಈ ಬೀಡನ್ನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಮುಂದ್ಗಡೆ ಚೂಪಾದ ತುದಿ ಇರುತ್ತಲ್ಲ ಅದಕ್ಕೆ ದಾರನ ಟೈಟಾಗಿ ಎಳ್ಕೊಂಡು ಈ ಬೀಡನ್ನ ನಿಧಾನಕ್ಕೆ ಈ ಕಡೆ ತಳ್ಳಬೇಕು. ಓಕೆ, ನೋಡಿ ಈಗ ಬೀಡ್ ಹಾಕಿದೆ. ಇವಾಗ ಇದನ್ನು ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡಿಕೊಂಡೆ. ಇವಾಗ ಇದನ್ನು ನಾನು ಸ್ಟ್ರೈಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ ಮಾಡ್ಕೊತೀನಿ. ಲಾಕ್ ಆಯಿತು. ಅದಾದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ನೀಡಲ್ನಿಂದ ಥ್ರೆಡ್ಗೆ ನಿಧಾನಕ್ಕೆ ಪಾಸ್ ಮಾಡ್ಕೊಳ್ಳಿ. ಈ ಥರ ನಿಧಾನಕ್ಕೆ ಹಾಕಬೇಕು. ಬೀಡನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ಈ ನೀಡಲ್ನ ಇಲ್ಲಿ ಚುಚ್ಚಿ ಈ ದಾರನ ಮೇಲೆ ತಂದು ಸೂಜಿ ಮೇಲೆ 2 ದಾರ ಕಾಣಿಸ್ತಿದೆ, 2 ದಾರನ ಈ ಥರ ಲಾಕ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ನೋಡಿ, ಇಲ್ಲಿಂದ ಚೈನ್ಗಳನ್ನು ಹಾಕ್ಕೊಳ್ಳೋಣ. 1 2 3 4 5 6 6 ಚೈನ್ಗಳನ್ನು ಹಾಕ್ತೀನಿ. ಅದನ್ನು ಸ್ಟ್ರೇಟಾಗಿ ನಾನು ಲಾಕ್ ಮಾಡ್ಕೊಳ್ಳಲ್ಲ. ಒಳಗಡೆಗೆ ಒಂದು 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ. ಒಳಗಡೆಗೆ ಅಂದರೆ ಯು ಶೇಪಲ್ಲಿ ಕಾಣಿಸ್ಬೇಕದು. ಅಂದಾಗ ಮಾತ್ರ ಆರ್ಚ್ ನಮಗೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಆರ್ಚ್ ಸ್ಟ್ರೇಟಾಗಿ ಬೇಕಂದರೆ ಸ್ಟ್ರೇಟಾಗಿ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ನೀಟಾಗಿ ಬರಬೇಕಂದ್ರೆ ನೀವು ಯು ಶೇಪಲ್ಲಿನೇ ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡೆ, ಮತ್ತೊಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ, ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಳ್ಳೋದು ಯಾವ ಥರ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಬೀಡ್ಸ್ಗಳನ್ನು ಯಾವ ಥರ ಆ್ಯಡ್ ಮಾಡಬೇಕಂತ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಮೇಲ್ಗಡೆ ಬರ್ತಾ ಇರುತ್ತೆ ನೋಡಿ ವಿಡಿಯೋ ರನ್ನಿಂಗಲ್ಲಿ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ವಿಡಿಯೋ ಓಪನ್ ಆಗುತ್ತೆ. ಬೇಕಿದ್ದರೆ ಓಪನ್ ಮಾಡಿ ನೋಡಿ. ಓಕೆ, ನೋಡಿ, ಮತ್ತೆ ಇನ್ನೊಂದು ಬೀಡ್ ಹಾಕಿ ಲಾಕ್ ಮಾಡಿಕೊಂಡೆ, ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬೀಡ್ ಹಾಕಬೇಕು, ಬೀಡನ್ನ ಲಾಕ್ ಮಾಡ್ಕೋಬೇಕು, ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್. ಸ್ಟಾರ್ಟಿಂಗಲ್ಲಿ 2 ಬೀಡ್ಗಳನ್ನು ಹಾಕಿದ್ದೆ. ಅದಾದಮೇಲೆ 6 ಚೈನ್ಗಳನ್ನು ಹಾಕಿದ್ದೀನಿ. ಅದಾದಮೇಲೆ 3 ಬೀಡ್ಗಳು ಹಾಕಿದೆ. ಇವಾಗ ಮತ್ತೆ 6 ಚೈನ್ಗಳನ್ನು ಹಾಕ್ಕೊಳ್ಳೋಣ. 6 ಚೈನ್ಗಳನ್ನು ಹಾಕಿ ಯು ಶೇಪಲ್ಲಿ ಬರೋ ಥರ ಇದನ್ನು ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಎಲ್ಲಿಗೆ ಬರುತ್ತೋ ನೋಡಿ ಆ ಪ್ಲೇಸ್ಗೆ ನಾವು ಲಾಕ್ ಮಾಡಿಕೊಂಡ್ರೆ ಯು ಶೇಪಲ್ಲಿ ಬರುತ್ತೆ. ಅಂದಾಗ ಮಾತ್ರ ಆರ್ಚ್ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಸ್ಟಾರ್ಟಿಂಗಾಗಿ ಎಂಡಲ್ಲಿ 2 ಬೀಡ್ಗಳನ್ನು ಹಾಕ್ತೀನಿ. ಮಿಡಲ್ನಲ್ಲಿ ನಾನು 3 ಬೀಡ್ಗಳನ್ನು ಹಾಕ್ತಾ ಹೋಗ್ತೀನಿ. ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡೆ, ಮತ್ತೆ ಬೀಡ್ಗಳನ್ನು ಆ್ಯಡ್ ಮಾಡ್ಕೊತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ, ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ.
ನೋಡಿ ಬೀಡನ್ನ ಈ ಥರ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಕೆಳಗಡೆ ಹಾಕಿ ನೋಡಿ, ಕೆಳಗಡೆ ಹಾಕಿ ಈ ಥರ ಕೂಡ ಮಾಡ್ಕೋಬೋದು. ನಿಮಗೆ ಬಂದಿಲ್ಲ ಅಂದರೆ ಈ ಥರ ಕೈಯಲ್ಲಿ ತಗೊಂಡು ಈ ಥರ ಕೂಡ ಆ್ಯಡ್ ಮಾಡ್ಕೋಬೋದು ನೀಡಲ್ಗೆ. ನಿಮಗೆ ಯಾವ ಥರ ಈಸಿನೋ ಆ ಥರ ಮಾಡ್ಕೊಳ್ಳಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ನೋಡಿ ಈ ಥರ ಬಂದಿದೆ. ಇನ್ನೊಂದು ಬೀಡ್ ಹಾಕ್ತೀನಿ ಇಲ್ಲಿ. ನೀವು ಬೇಸ್ಲೈನ್ನ ಯಾವಾಗಲೂ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡಿಕೊಂಡ್ರೆ ಅದು ಡಿಸೈನು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಮುದ್ದೆಯಾಗಿ ಬರುತ್ತೆ, ನೀಟಾಗಿ ಕಾಣಿಸೋದಿಲ್ಲ ಆರ್ಚ್ಗಳು. 2 ಬೀಡು 6 ಚೈನು ಮತ್ತು 3 ಬೀಡು 6 ಚೈನು 3 ಬೀಡು. ಲಾಸ್ಟಲ್ಲಿ 2 ಬೀಡ್ ಹಾಕ್ತೀನಿ. ಇವಾಗ ನೋಡಿ ಮತ್ತೆ 6 ಚೈನ್ಗಳನ್ನು ಹಾಕ್ತೀನಿ. ಯು ಶೇಪಲ್ಲಿ ಬರೋ ಥರ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಇದನ್ನು. ಓಕೆ ನೋಡಿ ಈ ಥರ 3 ಆರ್ಚ್ಗಳನ್ನು ನಿಮಗೆ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೊಂದು ಬೀಡನ್ನ ಹಾಕ್ತೀನಿ. 2 ಬೀಡ್ ಹಾಕ್ತೀನಿ ಲಾಸ್ಟಲ್ಲಿ. ಇವಾಗ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬೇಸ್ಲೈನ್ನ ನೀವು ಪರ್ಫೆಕ್ಟಾಗಿ ನೀಟಾಗಿ ಮಾಡಿಕೊಂಡ್ರೆ ಅದಾದಮೇಲೆ ಡಿಸೈನು ನಿಮಗೆ ನೀಟಾಗಿ ಬರುತ್ತೆ. ಇವಾಗ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ನ ನಾವು ಈ ಥರ ಟೈಟಾಗಿ ಮೇಲೆ ಎಳ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೋಡಿ ಬೇಸ್ಲೈನ್ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ನೀವು ಕೂಡ ಇದೇ ರೀತಿ ಯಾವುದೇ ರೀತಿ ಬೇಸ್ಲೈನ್ನ ಬಟ್ಟೆಗೆ ಸುಕ್ಕಬಾರ್ದು ಇರೋ ರೀತಿ, ಹಾಗೆ ಬಟ್ಟೆ ಮುದ್ದೆ ಆಗದೆ ಇರೋ ಥರ ನೀವು ಮಾಡಿಕೊಂಡ್ರೆ ಡಿಸೈನ್ ನಿಮಗೆ ನೀಟಾಗಿ ಕಾಣಿಸುತ್ತೆ. ಹಾಗೆ ಥ್ರೆಡ್ ಕೂಡ ಲೂಸಾಗಿ ಬರೋದಿಲ್ಲ. ಥ್ರೆಡ್ ಲೂಸಾಗಿ ಬರಬಾರ್ದಂದ್ರೆ ನೀವು ಈ ಥರ ಬೊಟ್ಟಿಗೆ ಸುತ್ಕೊಳ್ಳುವಾಗ ಟೈಟಾಗಿ ಸುತ್ಕೋಬೇಕು ಅದನ್ನು. ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಥ್ರೆಡ್ನ ಲಾಕ್ ಮಾಡಿಕೊಂಡು ಈ ಥರ ಇಟ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ. ಒಂದು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಯಾವಾಗಲೂ 2 ಸಾರಿ ಲಾಕ್ ಮಾಡ್ಕೋಬೇಕು. ಅದು ಬಿಚ್ಕೊಳ್ಳೋದಿಲ್ಲ, ಹಾಗೆ ಸೆಕ್ಯೂರ್ ಆಗಿರಲಿ ಅಂತ ಅದನ್ನು ಮಾಡ್ಕೊಳ್ಳೋದು. ಇಲ್ಲಿಂದ ನಾನು 4 ಚೈನ್ಗಳನ್ನು ಹಾಕ್ತೀನಿ. 3 ಚೈನ್ ಬಂದರೆ 3 ಚೈನ್ ಹಾಕಿ 4 ಚೈನ್ ಬರುತ್ತೆ. 4 ಚೈನ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ನ ಮಾಡ್ಕೋತೀನಿ. ಓಕೆ ನೋಡಿ, ಇಲ್ಲಿಂದ ಇವಾಗ ಸ್ಕಿಪ್ ಮಾಡದೆ ನೀವು ನೀಟಾಗಿ ನೋಡಿಕೊಂಡ್ರೆ ಅರ್ಥ ಆಗುತ್ತೆ. ಸೂಜಿ ಮೇಲೆ 2 ಸಾರಿ ಥ್ರೆಡ್ ಸುತ್ಕೊಳ್ಳಿ. 6 ಚೈನ್ಗಳನ್ನು ಹಾಕಿದ್ದೀವಲ್ಲ, ಅಲ್ಲೇ ನೀಡಲ್ನ ಹಾಕಬೇಕು. ದಾರನ ಮೇಲೆ ತರಬೇಕು. ಈ ಥರ ಸೂಜಿ ಮೇಲೆ 4 ದಾರ ಇದೆ ನೋಡಿ. ಮೊದಲು 2 ದಾರನ 1 ಮಾಡ್ಕೋಬೇಕು, ಮತ್ತೆ 2 ದಾರನ 1 ಮಾಡ್ಕೋಬೇಕು, ಮತ್ತೆ 2 ದಾರನ 1 ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಇಲ್ಲಿಂದ ಮತ್ತೆ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಇಲ್ಲಿ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಂದು ಈ 2 ದಾರನ 1 ಮಾಡ್ಕೋಬೇಕು, ಮತ್ತೆ 2 ದಾರನ 1 ಮಾಡ್ಕೋಬೇಕು, ಮತ್ತೆ 2 ದಾರನ 1 ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಹೋಗಬೇಕು. ಟ್ರಿಬಲ್ ಕ್ರೋಶೆ ಕಂಬ ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ಬೇಕು ಅಂದರೆ ಕೇಳಿ, ನಿಮಗೆ ಲಿಂಕ್ನ ನಾನು ಸೆಂಡ್ ಮಾಡ್ತೀನಿ. ಓಕೆ, 3 ಟ್ರಿಬಲ್ ಕ್ರೋಶೆ ಕಂಬ ಆಯಿತು ನೋಡಿ. ಯಾವಾಗಲೂ ಕಂಬಗಳನ್ನು ನಾವು ಒಂದೇ ಸಮವಾಗಿ ಮಾಡ್ಕೋಬೇಕಾಗುತ್ತೆ. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಡಿಸೈನ್ ಹಾಗೆ ಆರ್ಚ್ ಪರ್ಫೆಕ್ಟಾಗಿ ನೀಟಾಗಿ ಕಾಣಿಸೋದಿಲ್ಲ, ಹೆಚ್ಚು ಕಡಿಮೆ ಕಾಣಿಸುತ್ತೆ. ನಾವು ಕಂಬಗಳನ್ನು ಸಮವಾಗಿ ಮಾಡಿಕೊಂಡಾಗ ಮಾತ್ರ ಆರ್ಚು ನೀಟಾಗಿ ಬರೋದು. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಬೇಕು, ನೆಕ್ಸ್ಟ್ 2 ದಾರನ 1 ಮಾಡಬೇಕು, ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ನೋಡಿ ಈ ಥರ 5 ಕಂಬ ಆಯಿತು. ಮತ್ತು ಟ್ರಿಬಲ್ ಕ್ರೋಶೆ ಕಂಬ ಮತ್ತೊಂದು.
ಡಿಫ್ರೆಂಟ್ ಆಗಿದೆ ಡಿಸೈನು. ನೀವೊಮ್ಮೆ ಟ್ರೈ ಮಾಡಿ. ಈಗಷ್ಟೇ ಕ್ರೋಶಾ ಕಲಿತಾ ಇದ್ದೀನಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಲಾಸ್ಟ್ ಹಾಕ್ತೀನಿ ಈಗ. ಏಳು ತ್ರಿಬಲ್ ಕ್ರೋಶಾ ಕಂಬ ಕಂಪ್ಲೀಟ್ ಆಯಿತು. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಈ ಬೀಡ್ ಹಾಕಿ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಬೀಡನ್ನ ಲಾಕ್ ಮಾಡ್ಕೋಬೇಡಿ. 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಈ 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು. ದಾರನ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಮತ್ತೊಂದು ತ್ರಿಬಲ್ ಕ್ರೋಶಾ ಕಂಬ ಆಯಿತು. ಇಲ್ಲೂ ಕೂಡ ಕಂಬಗಳನ್ನು ನಾವು ಫಸ್ಟ್ ಹಾಕಿರ್ತೀವಲ್ಲ ಅದೇ ಸೈಜಲ್ಲಿ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರ್ಚ್ ನೀಟಾಗಿ ಕಾಣಿಸೋದಿಲ್ಲ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ತ್ರಿಬಲ್ ಕ್ರೋಶಾ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ 7 ತ್ರಿಬಲ್ ಕ್ರೋಶಾ ಕಂಬಗಳನ್ನು ಮಾಡ್ಕೋಬೇಕು. ಬೀಡ್ ಹಾಕೋಕ್ಕೂ ಮೊದಲು ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಬೀಡ್ ಹಾಕಿದ ಮೇಲೂ ಕೂಡ ಅಷ್ಟೇ ಮಾಡಿಕೊಂಡ್ರೆ ಆರ್ಚು ಒಂದೇ ಸೈಜಲ್ಲಿ ಕಾಣಿಸುತ್ತೆ. ಎರಡೂ ಕಡೆ ಸಮವಾಗಿ ಕಾಣುತ್ತೆ. ನಾವು ಸ್ಟಾರ್ಟಿಂಗಲ್ಲಿ 6 ಕಂಬ ಹಾಕ್ಕೊಂಡಿದ್ರೆ ಬೀಡ್ ಹಾಕಿದ ಮೇಲೂ ಕೂಡ 6 ಕಂಬನೇ ಮಾಡ್ಕೋಬೇಕು. ಇನ್ನೊಂದೇನೆಂದರೆ ಮೊದಲೇ ಆರ್ಚ್ಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಸೇಮ್ ಕೌಂಟಿಂಗಲ್ಲಿನೇ ನಾವು ಕಂಬ ಹಾಕ್ಕೊಂಡ್ರೆ ಡಿಸೈನ್ ನಮಗೆ ನೀಟಾಗಿ ಬರುತ್ತೆ. ಹಾಗೆ ಒಂದೇ ಸೈಜಲ್ಲಿ ಆರ್ಚ್ಗಳು ನೀಟಾಗಿ ಕಾಣಿಸುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಒಂದು 10 ಕಂಬ ಮಾಡ್ಕೊಂಡ್ವಿ, ಅದಾದಮೇಲೆ 11, 12 ಕಂಬ ಮಾಡ್ಕೊಂಡ್ವಿ ಅಂದರೆ ಅದು ಆರ್ಚ್ ನೀಟಾಗಿ ಕಾಣಿಸೋದಿಲ್ಲ. ಒಂದೇ ಸಮವಾಗಿ ಬರಬೇಕಂದ್ರೆ ನಾವು ಒಂದೇ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಪ್ರತಿ ಕಂಬ ಕೂಡ ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೀಟ್ ಫಿನಿಶಿಂಗ್ ಬಂದಿದೆ. ಇದನ್ನು ಈ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ನೋಡಿ, ಪರ್ಫೆಕ್ಟಾಗಿ ಆರ್ಚ್ ಬಂದಿದೆ. ನೀವು ಕೂಡ ನಾನು ಯಾವ ಥರ ತೋರಿಸಿದ್ದೀನಿ ಇದೇ ಥರ ನೀವು ಮಾಡ್ತಾ ಹೋಗಿ, ನಿಮಗೆ ಪರ್ಫೆಕ್ಟಾಗಿ ಆರ್ಚ್ ಬರುತ್ತೆ. ಹಾಗೆ ಚೈನ್ಗಳನ್ನು ಕೂಡ ಜಾಸ್ತಿ ಲೂಸಾಗಿ ಮಾಡ್ಕೋಬೇಡಿ, ಜಾಸ್ತಿ ಟೈಟಾಗಿ ಕೂಡ ಮಾಡ್ಕೋಬೇಡಿ. ಇವಾಗ 4 ಚೈನ್ ಹಾಕಿ ಈ ನೆಕ್ಸ್ಟ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನಾನು ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಇವಾಗ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀಡಲ್ನ ಹಾಕಬೇಕು. ದಾರನ ಮೇಲೆ ತಂದು ಸೂಜಿ ಮೇಲೆ 4 ದಾರ ಇದೆ, 2 ದಾರನ 1 ಮಾಡ್ಕೋತೀನಿ, ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ, ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ಸಾರಿ ಫ್ರೆಂಡ್ಸ್, ನೋಡಿ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ. 2 ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ. ನೀಡಲ್ ಮೇಲೆ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಮತ್ತು ತ್ರಿಬಲ್ ಕ್ರೋಶಾ ಕಂಬ ಆಯಿತು. ಇಲ್ಲೂ ಕೂಡ ನಾವು ಕಂಬಗಳನ್ನು ಸಮವಾಗಿಯೇ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಕಂಬ ಮಾಡ್ಕೋತಿದ್ದೀನಿ 6 ಚೈನ್ ಗ್ಯಾಪಲ್ಲಿ. ಇಲ್ಲೂ ಕೂಡ ನಾನು ಮೊದಲು 7 ತ್ರಿಬಲ್ ಕ್ರೋಶಾ ಕಂಬಗಳನ್ನು ಮಾಡ್ಕೋತೀನಿ. ನೋಡಿ, 7 ಕಂಬ ಕಂಪ್ಲೀಟ್ ಆಯಿತು. ಒಂದೇ ಸಮವಾಗಿ ಮಾಡ್ಕೊಂಡಿದ್ದೀನಿ ಕಂಬಗಳನ್ನು. ಇಲ್ಲಿಂದ ನಾನು ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ವಲ್ಲ ಆರ್ಚ್ ಅದೇ ಥರ ಕಂಟಿನ್ಯೂ ಮಾಡಬೇಕು. ಬೀಡನ್ನ ಹಾಕಬೇಕು. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಅದೇ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಮತ್ತೆ ಒಂದು ತ್ರಿಬಲ್ ಕ್ರೋಶಾ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ತಕೊಂಡು ಮತ್ತೆ ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ 7 ಕಂಬ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬಂದಿದೆ. ಪರ್ಫೆಕ್ಟಾಗಿ ಬರುತ್ತೆ ಆರ್ಚು. ನೀವು ಸಮವಾಗಿ ಮಾಡ್ಕೋಬೇಕಾಗತ್ತೆ. ಈ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡ್ಕೋಬೇಕು. ನೀವು ಒಂದೇ ಸಮವಾಗಿ ಮಾಡಿಕೊಂಡ್ರೆ ಆರ್ಚ್ ಈ ಥರ ಬರುತ್ತೆ. ಕಂಬಗಳು ಕೂಡ ಕೌಂಟಿಂಗ್ ಸೇಮ್ ಇರಲಿ. ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. 2 ಆರ್ಚ್ ಕಂಪ್ಲೀಟ್ ಆಯಿತು. ನೋಡಿ, ತುಂಬಾ ನೀಟಾಗಿ ಬಂದಿದೆ. ನೀವು ಕೂಡ ಇದೇ ಥರ ಕಂಟಿನ್ಯೂ ಮಾಡಿ, ನಿಮಗೂ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿಂದ 4 ಚೈನ್ಗಳನ್ನು ಹಾಕ್ತೀನಿ. ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ಇಲ್ಲಿಂದ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ.
2 ಸಾರಿ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ ನಾನು ಸ್ಟಾರ್ಟಿಂಗಲ್ಲಿ 7 ಟ್ರಿಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಟ್ರಿಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಮೊದಲು 7 ಕಂಬ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಬೇಕು. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಬೀಡನ್ನ ನೀವು ಲಾಕ್ ಮಾಡ್ಕೋಬೇಡಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು. ನೋಡಿ ಈ ಥರ ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ 7 ಕಂಬಗಳನ್ನು ಮಾಡ್ಕೋಬೇಕು. ಒಂದೇ ಸಮವಾಗಿ ಬರಲಿ ಕಂಬಗಳು, ಆವಾಗ ಮಾತ್ರ ಆರ್ಚ್ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೀವಿಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಬದಲಿಗೆ ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ಡಬಲ್ ಕ್ರೋಶೆ ಕಂಬ. ನಿಮಗೆ ಟ್ರಿಬಲ್ ಕ್ರೋಶೆ ಕಂಬ ಬೇಡ ಅಂದರೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಟ್ರಿಬಲ್ ಕ್ರೋಶೆ ಕಂಬ ಹಾಕಿದರೆ ಆರ್ಚ್ ಸ್ವಲ್ಪ ಅಗಲವಾಗಿ ಚೆನ್ನಾಗಿ ಬರುತ್ತೆ. ಡಬಲ್ ಕ್ರೋಶೆ ಕಂಬ ಹಾಕಿದರೆ ಸ್ವಲ್ಪ ಸಣ್ಣದಾಗಿ ಬರುತ್ತೆ ಅಷ್ಟೇ. ಇದನ್ನು ಇವಾಗ ಈ ಬೀಡ್ ಲಾಕ್ ಮಾಡಿರ್ತೀವಲ್ಲ ಇಲ್ಲಿ ಲಾಕ್ನ ಮಾಡ್ಕೋತೀನಿ. ನೋಡಿ 3 ಆರ್ಚ್ಗಳು ಕಂಪ್ಲೀಟ್ ಆಯಿತು. 3 ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ, ನೋಡ್ತಿರ್ಬೋದು ನೀವು. ಈಗ ಲಾಸ್ಟಲ್ಲಿ ನಾನು ಒಂದು 4 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ 4 ಚೈನ್ಗಳನ್ನು ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಎಳ್ಕೊಳ್ಳಿ ಟೈಟಾಗಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ ಎಕ್ಸ್ಟ್ರಾ ಥ್ರೆಡ್ನ ನಾವು ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೋದು. ನೋಡಿ ಈ ಥರ ಫಿನಿಶಿಂಗ್ ಬಂದಿದೆ, ನೀಟಾಗಿ ಬಂದಿದೆ. ಕುಚ್ಚು ಕೂಡ ನೀವು ಬೇಡ ಅಂದರೆ ಕೂಡ ಬಿಟ್ಕೋಬೋದು, ಹೀಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಬೇಕಂದರೆ ಈ ಮಿಡಲ್ನಲ್ಲಿ ಬೀಡ್ ಕೆಳಗಡೆ 4 ಚೈನ್ಗಳನ್ನು ಹಾಕಿದ್ದೀವಲ್ಲ ಅಲ್ಲಿ ನೀವು ಕುಚ್ಚನ್ನ ಕಟ್ಕೋಬೇಕಾಗತ್ತೆ. ನೋಡಿ ಈ ಥರ ಬಂದಿದೆ. ಈ ಮಿಡಲ್ನಲ್ಲಿ ಬೀಡ್ ಇದೆಯಲ್ಲ, ಆ ಬೀಡ್ ಬೇಡ ಅಂದರೆ ನೀವು ಲೀಫ್ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಆರ್ಚ್ ಕೆಳಗಡೆ ಈ ಬೀಡ್ ಇದೆಯಲ್ಲ, ಇಲ್ಲಿ ಲೀಫ್ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಹಾಗೆ ಈ ಬೀಡ್ಸ್ ಕೂಡ ಜಾಸ್ತಿ ಆಗುತ್ತಂದರೆ ಮಿಡಲ್ನಲ್ಲಿ ಬೀಡ್ ಇದೆಯಲ್ಲ, ಈ ಬೀಡನ್ನ ನೀವು ಸ್ಕಿಪ್ ಮಾಡಿ 4 ಚೈನ್ಗಳನ್ನು ಹಾಕ್ಕೋಬೋದು. ಈ ಕುಚ್ಚು ಕಟ್ಟಿ ತೋರಿಸ್ತಿದ್ದೀನಿ ನೋಡಿ. ಕುಚ್ಚು ಕಟ್ಟಲಿಕ್ಕೆ 137 ದಾರ ತಗೊಂಡಿದ್ದೀನಿ. ಸ್ವಲ್ಪ ತೆಳುವಾಗಿರಲಿ ಅಂತ ಕುಚ್ಚನ್ನ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಡಿಸೈನ್ಗೆ ಪ್ರೈಸ್ ಬಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ 3 ಆರ್ಚ್ಗಳು ಒಂದೇ ಸಮವಾಗಿ ಪರ್ಫೆಕ್ಟಾಗಿ ಬಂದಿದೆ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಿಮಗೆ ನಾನು ಆನ್ಸರ್ ಮಾಡ್ತೀನಿ ಯಾವ ಥರ ನೀವು ಮಾಡ್ಕೋಬೋದು ಅಂತ. ಬೀಡ್ಸ್ ಕೂಡ ಜಾಸ್ತಿ ಆಗುತ್ತಂದರೆ ಬೀಡ್ಸ್ಗಳನ್ನು ಕೂಡ ನೀವು ಸ್ಕಿಪ್ ಮಾಡಿ ಅಲ್ಲಿ ಚೈನ್ಗಳನ್ನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನಾನು. ಹಾಗೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.